ಇಸವಿ 2008 ಉಚ್ಚ ನ್ಯಾಯಾಲಯ ಬೆಂಗಳೂರು. ಮಾರ್ಚ್ 30, 1996ರಂದು, ಅಂದರೆ 12 ವರ್ಷಗಳ ಹಿಂದೆ, ಆಪಾದಿತನು ಪೂಜಾ ಖೇರ್ ಎನ್ನುವ 22 ವರ್ಷದ ತರುಣಿಯನ್ನು ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾನೆಂದು ಸಾಕ್ಷಿಗಳೆಲ್ಲವೂ ದೃಢಪಡಿಸಿರುವುದರಿಂದ ಆಪಾದಿತನಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ. ಅದು 1996ರಲ್ಲಿ ನಡೆದ ಒಂದು ಕೊಲೆ ಪ್ರಕರಣ. ಒಂದು ಕಾಲ ಇತ್ತು, ಹೆಣ್ಮಕ್ಳನ್ನ ಓದಿಸ್ತಾನೆ ಇರಲಿಲ್ಲ. ಆಮೇಲೆ ಹೆಚ್ಚಂದ್ರೆ ಹೈಸ್ಕೂಲ್ ತನಕ ಕಳಿಸ್ತಾ ಇದ್ರು. ಕಾಲೇಜಿಗೆ ಹೋದ್ರೆ ಹೆಣ್ಮಕ್ಳು ಕೆಟ್ಟು ಹೋಗ್ತಾರೆ ಅನ್ನೋ ನಂಬಿಕೆ ಇತ್ತು. ಆದರೆ ಕಾಲ ಬದಲಾಯಿತು. ಹೆಣ್ಮಕ್ಳು ಕಾಲೇಜ್ಗಷ್ಟೇ ಅಲ್ಲ, ಬೇರೆ ರಾಜ್ಯಕ್ಕೆ, ಬೇರೆ ದೇಶಕ್ಕೂ ಒಬ್ಬೊಬ್ಬರೇ ಹೋಗಿ ಓದೋಕ್ ಶುರು ಮಾಡ್ತಾರೆ. ಆದರೆ ಬೆಂಗಳೂರಲ್ಲಿ ಎಷ್ಟೋ ಜನ ಈ ಕೊಲೆ ನಡೆದಾಗ ಹೆಣ್ಮಕ್ಳನ್ನ ಓದೋದಕ್ಕೆ, ಬೇರೆ ಊರಿಗೆ ಕಳಿಸೋದಕ್ಕೆ ಭಯ ಪಡೋಕ್ ಶುರು ಮಾಡ್ತಾರೆ. ಕಾರಣ, ಹಾಡು ಹಗಲೇ ಒಬ್ಳು ಕಾಲೇಜ್ ಹುಡುಗಿಯ ಕೊಲೆ ನಡೆದ್ರು ಆರೋಪಿಗೆ ಶಿಕ್ಷೆ ಆಗೋದಕ್ಕೆ ಬರೋಬ್ಬರಿ 12 ವರ್ಷ ಬೇಕಾಯಿತು. ಇನ್ನೂ ವಿಚಿತ್ರ ಅಂದ್ರೆ, ಹೈಕೋರ್ಟ್ನಲ್ಲಿ 2008ರಲ್ಲಿ ಜೀವಾವಧಿ ತೀರ್ಪೇನೋ ಬಂತು. ಆದರೆ ಕೊಲೆ ಆರೋಪಿ ಇಲ್ವೇ ಇಲ್ಲ. ಅವನೆಲ್ಲಿದ್ದಾನೆ? ಇಷ್ಟಕ್ಕೂ 1996ರಲ್ಲಿ ದೇಶದಾದ್ಯಂತ ಸುದ್ದಿ ಮಾಡಿದ ಆ ಪ್ರಕರಣದ ಹಿನ್ನೆಲೆ ಏನು? ಇಸವಿ 1996, ಗ್ರೇಟರ್ ಕೈಲಾಶ್, ನವದೆಹಲಿ. ಹೇಮಾ, ಹೇಮಾ, ಹಾ ಬಂದೆ. ತಗೋ, ಬ್ರೀಫ್ ಕೇಸ್ ಒಳಗಡೆ ಹೇಳು. ಕಾಫಿ ಕೊಡ್ಲಾ? ಹಾ ಮಾಡು. ಪೂಜಾ ಬಂದ್ಲೇನೋ? ಬಂದಿದ್ದಾಳೆ, ರೂಮಲ್ಲಿದ್ದಾಳೆ, ಕರೀಲಾ? ಬೇಡ, ನಾನೇ ಹೋಗಿ ನೋಡ್ತೀನಿ. ಎಲ್ಲಿ ಬ್ರೀಫ್ ಕೇಸ್ ಕೊಡು. ಏನು ಮತ್ತೆ ದುಡ್ಡು ಕೊಡ್ತಾ ಇದ್ದೀರಾ? ಅಲ್ಲ ರೀ, ಮಕ್ಕಳಿಗೆ ಅಗತ್ಯಕ್ಕಿಂತ ಹೆಚ್ಚು ದುಡ್ಡು ಕೊಡಬಾರ್ದು. ನೋಡು, ಇರೋಳು ಒಬ್ಳೆ ಮುದ್ದಿನ ಮಗಳು. ನಾನು ಏನ್ ಬೇಕಾದ್ರೂ ಕೊಡ್ತೀನಿ, ಆದ್ರೆ ಈಗ ದುಡ್ಡು ಕೊಡ್ತಿಲ್ಲ. ಇಲ್ಲಿ ನೋಡು. ಹಾ, ಏನಿದು? ನನ್ನ ಸ್ನೇಹಿತ ನಾರಾಯಣ್ ದಾಸ್ ಒಬ್ನೇ ಮಗ. ಕರೋಲ್ ಬಾಗ್ನಲ್ಲಿ ದೊಡ್ಡ ಕಾಂಪ್ಲೆಕ್ಸ್ ಇದೆ, ಸ್ವಂತ ಬಿಸ್ನೆಸ್ ಕೂಡ ಇದೆ. ಏನು, ಮಗಳನ್ನ ಮದುವೆ ಮಾಡಿ ಕಳಿಸ್ಬಿಡೋದಂತಾನಾ? ಚೆನ್ನಾಗಿದ್ದಾನಲ್ಲ ಹುಡುಗ? ಹುಡುಗ ನೋಡಕ್ ಪರವಾಗಿಲ್ಲ, ಒಂದ್ ರೇಂಜಿಗೆ ಸಂಸಾರ ಮಾಡ್ತಾನೆ ಅನ್ಸುತ್ತೆ. ಹೇಮಾ, ಕಾಫಿ ಕೊಡ್ತೀನಿ ಇಂದಲ್ಲ, ಕುಡು ನಡಿ. ಡ್ಯಾಡ್, ಪೂಜಾ, ಆ ಫೋಟೋ ಬ್ರೀಫ್ ಕೇಸಲ್ಲಿ ಹೇಗ್ ಬಂತು ನಂಗೆ ಗೊತ್ತಿಲ್ಲ. ಪ್ರಾಮಿಸ್. ಆಹಾಹಾ, ಅಪ್ಪ ಮಕ್ಕಳ ನಾಟಕ ತುಂಬಾ ಚೆನ್ನಾಗಿದೆ. ಅಲ್ರಿ, ಅವಳಿಗೆ ಯಾಕ್ರಿ ನೀವು ಅಷ್ಟೊಂದು ಹೆದರ್ಕೊಳ್ಬೇಕು? ಮಮ್ಮಿ ನಿನಗ್ ಹೊಟ್ಟೆ ಕಿಚ್ಚು, ಡ್ಯಾಡ್ ನಿನಗ್ ಮಾತ್ರ ಹೆದರ್ಕೋಬೇಕು ಅಂತ. ಮೈ ಸ್ವೀಟ್ ಡ್ಯಾಡ್. ಡ್ಯಾಡ್, ನಿಮ್ಗೆ ನಾನು ನೋಡಿದ್ರೆ ಭಯನಾ? ಭಯ ಪಡ್ಬಾರ್ದು ಡ್ಯಾಡ್. ಏಯ್, ನನಗೆ ನೀನು ಹೆದರ್ಸ್ತೀಯ ಅಂತ ನೀವೇ ನನಗ್ ಜೋರ್ ಮಾಡ್ಬೇಕು. ನನ್ ಕಂಡ್ರೆ ನಿಮಗ್ ಭಯನಾ ಡ್ಯಾಡ್? ನೀನಂದ್ರೆ ಭಯ ಅಲ್ಲ ಪುಟ್ಟ, ನೀ ಹುಟ್ಟಿದಾಗ್ಲಿಂದ ಈ ಭಯ ಇದೆ. ನೀ ನನ್ನಿಂದ ದೂರ ಆಗ್ತೀಯ ಅನ್ನೋ ಭಯ, ನೀ ತೊಟ್ಲಿಂದ ಬಿದ್ದೋಗ್ತೀಯ ಅನ್ನೋ ಭಯ, ಗೋಡೆ ಹಿಡ್ಕೊಂಡು ನಡೆಯುವಾಗ ಜಾರ್ ಬಿಡ್ತೀಯ ಅನ್ನೋ ಭಯ, ನಡೆಯೋದು ಕಲ್ತಾದ್ಮೇಲೆ ರೋಡಿಗೆ ಬಂದ್ಬಿಡ್ತೀಯ ಅನ್ನೋ ಭಯ, ಒಟ್ಟಿನಲ್ಲಿ ನಿನಗೆ ನೋವಾಗುತ್ತೆ ಅನ್ನೋ ಭಯ, ನಿನಗೆ ಬೇಜಾರಾಗುತ್ತೆ ಅನ್ನೋ ಭಯ, ನೀ ನನ್ನಿಂದ ದೂರ ಆಗ್ತೀಯ ಅನ್ನೋ ಭಯ. ಡ್ಯಾಡ್, ಯಾಕೆ ಹೀಗೆಲ್ಲ ಮಾತಾಡ್ತೀರಾ? ನಾನ್ ನಿಮ್ಮಿಂದ ದೂರ ಆಗ್ತೀನಾ? ನೀವೇ ನನ್ನ ದೂರ ಮಾಡ್ತಿರೋದು. ನಾನಾ? ಮತ್ತಿದೇನಿದು? ಅದು ಒಳ್ಳೆ ಸಂಬಂಧ. ನಿನ್ ಸ್ಟಡೀಸ್ ಹೆಂಗು ಕಂಪ್ಲೀಟ್ ಆಯ್ತಲ್ಲ? ಯಾರು ಹೇಳಿದ್ದು ನನ್ನ ಸ್ಟಡೀಸ್ ಕಂಪ್ಲೀಟ್ ಆಯ್ತು ಅಂತ? ನಾನು ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡ್ಬೇಕಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಅದೆಲ್ಲ ಯಾಕೆ ಮಗಳೇ? ಡ್ಯಾಡ್, ನೀವಿಷ್ಟು ವರ್ಷ ಕಷ್ಟಪಟ್ಟಿದ್ದೀರಾ ಅಲ್ವಾ? ಇನ್ಮೇಲಿಂದ ನಿಮ್ ಬಿಸ್ನೆಸ್ನೆಲ್ಲ ನಾನೇ ನೋಡ್ಕೊಂತೀನಿ. ನೀವ್ ರೆಸ್ಟ್ ತಗೊಳ್ಳಿ, ಗೊತ್ತಾಯ್ತಾ? ಅದೆಲ್ಲ ಯಾವತ್ತಿದ್ರು ನಿಂದೆ ಅಲ್ವಾ ಮಗಳೇ, ಅದಕ್ಕೆ ಯಾಕೆ ಕೋರ್ಸ್ ಮಾಡಬೇಕು? ಡ್ಯಾಡ್, ನಾವೇನೇ ಕೆಲಸ ಮಾಡ್ಬೇಕಾದ್ರೂ ಫಸ್ಟ್ ನಮ್ಗೆ ಯೋಗ್ಯತೆ ಇದೆಯಾ ಅಂತ ನೋಡ್ಕೊಬೇಕು ಅಂತ ನೀವೇ ಹೇಳ್ತಿರ್ತೀರಾ ತಾನೆ? ಒಟ್ನಲ್ಲಿ ಮದ್ವೆನ ಪೋಸ್ಟ್ಪೋನ್ ಮಾಡ್ತಾ ಇದ್ಯಾ? ಡ್ಯಾಡ್, ನಿಮ್ ಮಗಳ ಮದ್ವೆನ ಹೇಗ್ ಮಾಡ್ಬೇಕು ಅನ್ಸುತ್ತೋ ಹಾಗೆ ಮಾಡಿ. ನೀವು ಖುಷಿಯಾಗಿರೋದನ್ನ ನಾನ್ ನೋಡ್ಬೇಕು. ನಾನು ಹುಟ್ಟಾಗ್ಲಂತೂ ನೀವು ಖುಷಿಯಾಗಿದ್ದನ್ನ ನಾನು ನೋಡ್ಲಿಲ್ಲ. ಈಗ್ಲಾದ್ರೂ ನೀವು ಖುಷಿಯಾಗಿರೋದನ್ನ ನಾನು ನೋಡ್ತೀನಿ. ಪೂಜಾ ಖೇರ್ ನ್ಯೂ ಡೆಲ್ಲಿ ಗ್ರೇಟರ್ ಕೈಲಾಶ್ನಲ್ಲಿರೋ ರವಿ ಖೇರ್ ಹಾಗೂ ಹೇಮಾ ಖೇರ್ ದಂಪತಿಗಳ ಒಬ್ಬಳೇ ಮಗಳು. ಹೋಟೆಲ್ ಉದ್ಯಮಿಯಾಗಿರೋ ರವಿ ಖೇರ್ಗೆ ಮಗಳ ಹೊರತಾಗಿ ಏನೂ ಮುಖ್ಯ ಅಲ್ಲ. ಅವಳ ಖುಷಿಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡೋ ವ್ಯಕ್ತಿ. ಮಗಳ ಮಾತಿಗೆ ಇಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ಹಾಗಾಗಿ ಮಗಳು ಮತ್ತೂ ಓದ್ತೀನಿ ಅಂದಾಗ ಅವರು ಅದಕ್ಕೆ ಒಪ್ಪಿಗೆ ನೀಡ್ತಾರೆ. ಆದ್ರೆ ಇದೇ ಕಾರಣಕ್ಕೆ ಬೇಸರ ಆಗುವಂತ ಮತ್ತೊಂದು ಬೆಳವಣಿಗೆ ನಡೆಯುತ್ತೆ. ಡ್ಯಾಡಿ, ಮಮ್ಮಿ, ನನ್ ಸೀಟ್ ಸಿಕ್ತು. ನಾನು ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ಗೆ ಅಪ್ಲೈ ಮಾಡಿದ್ನಲ್ಲ. ಗುಡ್, ವೆರಿ ಗುಡ್. ಯಾವ ಕಾಲೇಜು? ಬೆಂಗಳೂರಿನಲ್ಲಿರೋ ಕಾಲೇಜ್. ಬೆಂಗಳೂರಾ? ಏನು ಬೆಂಗಳೂರಾ? ಓದಕ್ಕಷ್ಟು ದೂರ ಹೋಗ್ಬೇಕೇನೆ? ಯಾಕೆ ಮಮ್ಮಿ, ನಾನು ತುಂಬಾ ಚೆನ್ನಾಗಿ ಓದ್ಬೇಕಂತ ಅನ್ಕೊಂಡಿದ್ದೀನಿ. ನನಗೆ ಒಳ್ಳೆ ಕಾಲೇಜ್ನಲ್ಲೇ ಸೀಟ್ ಸಿಕ್ಕಿದೆ. ಬೆಂಗಳೂರಾದ್ರೇನು? ಪೂಜಾ,
ಆದರೂ ಅಷ್ಟು ದೂರ ನೀನು ಕಳಿಸ್ಬೇಕಲ್ಲ ಪುಟ್ಟ. ಡೆಲ್ಲಿಲಿ ತುಂಬ ಕಾಲೇಜ್ಗಳಿದೆಯವಲ್ಲ. ಸೀಟ್ ಸಿಗ್ಬೇಕಲ್ಲಪ್ಪ. ನನ್ಗೀಗ ಒಳ್ಳೆ ಕಾಲೇಜ್ನಲ್ಲಿ ಸೀಟ್ ಸಿಕ್ಕಿದೆ. ನಾನೇನು ಫಾರಿನ್ಗೆ ಹೋಗ್ತಾ ಇದ್ದೀನಿ. ಆದರೂ ಅಲ್ಲಿ ತನಕ ಹೇಗಮ್ಮ ನೀನು ಬಿಟ್ಟಿರೋದು? ಡ್ಯಾಡ್, ನಾನೇನು ಅಲ್ಲೇ ಇರೋದಕ್ಕೆ ಹೋಗ್ತಾ ಇದ್ದೀನಿ. ಕೋರ್ಸ್ ಮುಗ್ದಿದ ತಕ್ಷಣ ವಾಪಸ್ ಬಂದ್ಬಿಡ್ತೀನಿ. ರಜೆ ಹೇಗಿದ್ರು ಬಂದೇ ಬರ್ತೀನಲ್ಲ. ಪ್ಲೀಸ್ ಡ್ಯಾಡ್, ಪ್ಲೀಸ್. ಹೂ ಅನ್ನೋದಕ್ಕೂ ಆಗ್ತಿಲ್ಲ, ಕಳಿಸೋದಕ್ಕೂ ಮನ್ಸು ಬರ್ತಿಲ್ವಲ್ಲಮ್ಮ. ನೀವು ಖುಷಿಯಿಂದ ಕಳ್ಸಿಕೊಟ್ಟೆ ತಾನೇ ನಾನು ಹೋಗ್ಬಿಟ್ಟು ಬರೋಕ್ಕಾಗೋದು. ಪ್ಲೀಸ್ ಬೇಡ ಅನ್ಬೇಡಿ ಡ್ಯಾಡ್, ಪ್ಲೀಸ್ ಪ್ಲೀಸ್. ನನ್ನ ಮುದ್ದು ಡ್ಯಾಡ್ ಅಲ್ವಾ. ಪ್ಲೀಸ್ ಡ್ಯಾಡ್, ಪ್ಲೀಸ್ ಪ್ಲೀಸ್. ಆಯ್ತು ಪುಟ್ಟ. ಥ್ಯಾಂಕ್ ಯು. ಹೌದಾ? ಹುಷಾರು ಪುಟ್ಟ, ತುಂಬ ದೂರ ಹೋಗ್ತಾ ಇದೆಯಾ. ಹುಷಾರು. ಮಮ್ಮಿ ಡೋಂಟ್ ವರಿ, ಬ್ಯಾಂಗ್ಳೂರು ಡೆಲ್ಲಿಗಿಂತ ಸೇಫೆಸ್ಟ್ ಸಿಟಿ. ಅಪ್ಪನ್ ಚೆನ್ನಾಗಿ ಮಗು ಥರ ಅವರು. ಡ್ಯಾಡ್, ಅಳ್ತಿದ್ದೀರಾ? ಇಲ್ಲಮ್ಮ, ಕಣ್ಣಿಗೆ ಏನೋ ಕಸ ಬಿದ್ದಂಗೆ ಆಯ್ತು ಅಷ್ಟೇ. ಏನು ಯೋಚನೆ ಮಾಡಬೇಡಿ ಡ್ಯಾಡ್, ಆದಷ್ಟು ಬೇಗ ಬಂದ್ಬಿಡ್ತೀನಿ. ಹುಷಾರ್ ಕಣೋ ಪುಟ್ಟ. ಆಗಾಗ ಫೋನ್ ಮಾಡ್ತಿರು. ಟೈಮ್ ಆಗುತ್ತೆ, ನಡೀರಿ ಹೋಗಿ ಏರ್ಪೋರ್ಟ್ಗೆ ಹೋಗೋಣ. ಹೇಮಾ, ನೀನು ಬರ್ತೀಯಾ? ಹ್ಞೂ ಮತ್ತೆ. ಸರಿ, ನಿಮ್ಮಿಬ್ಬರನ್ನು ಹಿಂಗೆ ಬಿಟ್ರೆ ಬೆಂಗಳೂರವರೆಗೂ ಬಂದು ಬಿಟ್ಬಿಟ್ಟು ಹೋಗ್ತೀರಾ. ನಡೀರಿ ಹೊರಡೋಣ. ಮೇಡಮ್, ಒಂದು ಫೋನ್ ಮಾಡಬೇಕಾಗಿತ್ತು. ಸರಿ, ಚಾರ್ಜ್ ಆಗುತ್ತೆ ಗೊತ್ತಲ್ವಾ? ಪರವಾಗಿಲ್ಲ. ಓಕೆ. ಹಲೋ. ಹಲೋ ಡ್ಯಾಡ್, ನಾನು ಪೂಜಾ. ಹೇಳ್ಪುಟ, ಹೇಗಿದ್ಯಾ? ಅದೆಲ್ಲ ಚೆನ್ನಾಗಿದೆ ತಾನೆ? ಏನಿಲ್ಲ, ಆರಾಮಾಗಿದ್ದೀನಿ. ಹಾಸ್ಟೆಲ್ ಚೆನ್ನಾಗಿದೆ. ಬೆಂಗಳೂರಲ್ಲಿ ವೆದರ್ ತುಂಬಾ ಚೆನ್ನಾಗಿದೆ. ನೀವು ಅಮ್ಮನ ಕರ್ಕೊಂಡು ಒಂದ್ಸತಿ ಇಲ್ಲಿಗೆ ಬರಲೇಬೇಕು. ಬರ್ತೀನಿ. ಸರಿ, ಅಮ್ಮಂಗೆ ಕೊಡಿ ಫೋನು. ಕೊಡಿ, ನಾನು ಮಾತಾಡ್ತೇನೆ. ಇರು, ಮಮ್ಮಿ ಮಾತಾಡ್ತಾಳಂತೆ. ಹಾ ಪೂಜಾ, ಹೇಗಿದ್ಯಾ? ಅಲ್ಲೇನು ತೊಂದರೆ ಇಲ್ಲ ತಾನೆ? ಹಾಸ್ಟೆಲ್ ಏನು ಸರಿ ಹೋಗ್ಲಿಲ್ಲ ಅಂದ್ರೆ ಬೇರೆ ಮನೆ ನೋಡ್ಕೊ ನೀನು. ಇಲ್ಲಮ್ಮ, ಎಲ್ಲ ಆರಾಮಾಗಿದೆ. ನನಗೆ ಇಲ್ಲೊಬ್ಳು ಒಳ್ಳೆ ಫ್ರೆಂಡ್ ಕೂಡ ಸಿಕ್ಕಿದ್ದಾಳೆ, ನನ್ನ ರೂಮ್ಮೇಟ್ ಮದನಿಕಾ ಅಂತ. ಹೊಸದಾಗಿ ಯಾರೇ ಫ್ರೆಂಡ್ ಆದ್ರೂ ಜಾಸ್ತಿ ಯಾರನ್ನು ಹಚ್ಕೊಳ್ಬೇಡ. ನಿನ್ನ ಹುಷಾರಲ್ಲಿ ನೀನಿರು. ಅಮ್ಮ, ನಾನೇನ್ ಮಗುನಾ? ನಾನೆಲ್ಲ ನೋಡ್ಕೋತೀನಿ, ಡೋಂಟ್ ವರಿ. ಅಪ್ಪಂಗೆ ಫೋನ್ ಕೊಡಿ. ಹಾ, ಕೊಡ್ತೀನಿ ಇರು. ಹೇಳ್ ಪೂಜಾ. ಡ್ಯಾಡ್, ಐ ಮಿಸ್ ಯು ಡ್ಯಾಡ್. ಹೌದು ಕಣ ಪುಟ್ಟ, ನಾನು ನಿನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಹಾಲಿಡೇಗೆ ಬಂದ್ಬಿಡು. ಈಗ ತಾನೇ ಹೋಗಿದ್ದಾಳೆ, ಪುನಃ ಕರಿತಾ ಇದ್ದೀರಲ್ಲ. ಓಕೆ ಡ್ಯಾಡ್, ಬಾಯ್, ಟೇಕ್ ಕೇರ್. ಆಯ್ತು ಪುಟ್ಟ, ಟೇಕ್ ಕೇರ್. ಪೂಜಾ, ನಿನ್ನ ಎಷ್ಟು ದೂರ ಕಳ್ಸಿದಾರೆ ಅಂದ್ರೆ ನಿಮ್ಮ ಅಪ್ಪ ಅಮ್ಮ ರಿಯಲಿ ಗ್ರೇಟ್. ನಮ್ಮ ಅಪ್ಪ ಅಮ್ಮಂಗೆ ನಾನು ಇಲ್ಲಿ ಕಳ್ಸೋದಕ್ಕೆ ಇಷ್ಟನೇ ಇರ್ಲಿಲ್ಲ, ಅಂದ್ರೂ ನಾನು ಹೆಂಗೋ ಒಪ್ಪಿಸ್ದೆ. ನಮ್ಮನೇಲಿ ಪಕ್ಕದೂರಿಂದ ಬೆಂಗಳೂರಿಗೆ ಕಳ್ಸೋಕ್ ಒಪ್ಪಿರಲ್ಲ. ಅದಿರ್ಲಿ, ಮುಂದೆ ಜಾಬಿಗೆ ನೀನು ಫಾರಿನ್ಗೆ ಹೋಗ್ತೀಯೋ ಡೆಲ್ಲಿಲೇ ಸೆಟ್ಲ್ ಆಗ್ತೀಯೋ? ಮದನಿಕಾ, ನಿಂಗೆ ಹೇಳೋದಕ್ಕೆ ಮರ್ತೋಗಿತ್ತು ನನಗೆ. ನಮ್ಮ ಅಪ್ಪಂದೇ ಕೆಲವು ಹೋಟ್ಲುಗಳಿವೆ, ಅದನ್ನ ನಾನು ನೋಡ್ಕೋಬೇಕಲ್ವಾ ಮುಂದೆ. ಅದಕ್ಕೋಸ್ಕರ ನಾನು ಇಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡ್ತಾ ಇದ್ದೀನಿ. ಹೋಟೆಲಾ? ಹಾಗಿದ್ರೆ ನಾನು ಖಂಡಿತ ಬರ್ತೀನಿ ಜಾಬ್ ಕೇಳ್ಕೊಂಡು. ಓ ಎಸ್, ಯುವರ್ ಅಪಾಯಿಂಟೆಡ್ ಮಿಸ್ ಮದನಿಕಾ. ಮದನಿಕಾ, ನಾನು ಸ್ವಲ್ಪ ಬಟ್ಟೆ ಪರ್ಚೇಸ್ ಮಾಡಬೇಕಾಗಿತ್ತು. ನಾನು ಆಚೆ ಕರ್ಕೊಂಡು ಹೋಗ್ತೀಯಾ? ಓಕೆ, ಸಂಡೇ ಹೋಗೋಣವಾ? ಮೆಜೆಸ್ಟಿಕ್ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿ ಎಲ್ಲಾ ತರದ್ದು ಸಿಕ್ಕುತ್ತೆ. ಓಕೆ,
ಪೂಜಾ ಬೆಂಗಳೂರಿಗೆ ಬಂದು ಕೆಲವು ತಿಂಗಳುಗಳೇ ಕಳೆದು ಹೋಗುತ್ತೆ. ಅಪ್ಪ ಅಮ್ಮನ ಜೊತೆ ದಿನಕ್ಕೊಂದ್ಸಲ ಮಾತಾಡಿಕೊಂಡು ಬೆಂಗಳೂರಿಗೆ ಹೊಂದ್ಕೋತಾಳೆ. ಪೂಜಾ ಸ್ಟಡಿ ವಿಚಾರದಲ್ಲೂ ಸೀರಿಯಸ್ ಆಗಿರ್ತಾಳೆ. ಎಲ್ರ ಜೊತೆ ಚೆನ್ನಾಗಿ ಮಾತಾಡಿಕೊಂಡು ಸ್ನೇಹದಿಂದ ಇರೋ ಪೂಜಾ ಎಲ್ರಿಗೂ ಇಷ್ಟ ಆಗ್ತಾಳೆ. ಆದರೆ ತನ್ನ ಈ ಗುಣನೇ ಮುಂದೆ ಒಂದಿನ ತನಗೆ ಶಾಪ ಆಗುತ್ತೆ ಅಂತ ಅನ್ನೋದು ಅವಳಿಗೆ ಗೊತ್ತೇ ಆಗೋದಿಲ್ಲ. ಹೀಗಿದ್ದಾಗ ಅವಳಿಗೆ ಆಶ್ಚರ್ಯ ಆಗುವಂತಹ ಒಂದು ಘಟನೆ ನಡೆಯುತ್ತೆ. ಇರು ಪೂಜಾ, ನಾನು ನೋಡ್ತೀನಿ. ಮಮ್ಮಿ, ಪೂಜಾ ಹೇಗಿದ್ಯಾ ಪುಟ್ಟಿ? ಸೂಪರ್ ಆಗಿದ್ದೀನಿ. ಡ್ಯಾಡಿ ಬನ್ನಿ ಕುತ್ಕೊಳ್ಳಿ. ತುಂಬಾ ಥ್ಯಾಂಕ್ಸ್ ಡ್ಯಾಡ್. ನಾನು ನಿನ್ನ ನೆನೆ ನೋಡ್ದಂಗೆ ನಂಗೆ ರಾತ್ರಿ ಕನ್ಸ್ ಬಿದ್ದಿತ್ತು. ಬೇಕಾದ್ರೆ ಕೇಳಿ, ನಾನು ಮದನಿಕಾಗ್ ಹೇಳ್ತಾ ಇದ್ದೆ. ಓ ಸಾರಿ, ಇವಳೇ ನನ್ನ ಫ್ರೆಂಡ್ ಮದನಿಕಾ ಅಂತ. ಇವ್ರನ್ನ ಮಮ್ಮಿ ಡ್ಯಾಡಿ. ನಮಸ್ತೆ. ನನ್ ಮಗಳು ಸ್ವಲ್ಪ ತರ್ಲೆ, ನಿಂಗೆ ತುಂಬಾ ತೊಂದರೆ ಕೊಡ್ತಾಳೆ ಅನ್ಸುತ್ತೆ. ಇಲ್ಲ ಆಂಟಿ, ಹಾಗೆಲ್ಲ ಏನಿಲ್ಲ. ಇಂಥ ಫ್ರೆಂಡ್ ಸಿಗಕ್ಕೆ ನಾನು ಪುಣ್ಯ ಮಾಡಿದೆ. ಪೂಜಾ, ಸ್ಟಡೀಸ್ ಎಲ್ಲ ಹೇಗೆ ನಡೀತಾ ಇದೆ? ಫೈನ್ ಡ್ಯಾಡ್. ನಾನು ಹೇಳಿರ್ಲಿಲ್ವಾ, ಇದು ದ ಬೆಸ್ಟ್ ಕಾಲೇಜ್. ಪೂಜಾ, ನೀವ್ ಮಾತಾಡ್ತಿರು, ನಾನು ಆಚೆ ಹೋಗ್ತೀನಿ. ಅದೆಲ್ಲ ಇನ್ ಬೇಡ, ಇರು. ನಮ್ಗಳ ಮಧ್ಯೆ ಪರ್ಸನಲ್ ಆಗಿ ಏನಿಲ್ಲ. ಈಗ ನೀನು ನಮ್ಮವಳೆ ತಾನೆ, ಎಲ್ಲೂ ಹೋಗ್ಬೇಡ, ಇಲ್ಲೇ ಇರು ನೀನು. ಪೂಜಾ, ನಿನಗಂತ ನಿಂಗೆ ಇಷ್ಟವಾದ ತಿಂಡಿಗಳನ್ನ ತಂದಿದ್ದೀನಿ, ನಿನ್ ಫ್ರೆಂಡಿಗೂ ಕೊಡು, ನೀನು ತಿನ್ನು. ತುಂಬಾ ಥ್ಯಾಂಕ್ಸ್ ಮಾ. ಪೂಜಾ ತಗೋ, ಇದು ನಿನ್ನ ಸ್ಟಡೀಸ್ಗೆ ಇಟ್ಕೋ. ಇಷ್ಟೊಂದು ದುಡ್ಡು ನನ್ಗೆ ಯಾಕಪ್ಪ? ಯಾವ್ದಕ್ಕಾರು ಬೇಕಾಗತ್ತೆ, ಇಟ್ಕೋ. ಯಾರನ್ನ ಕೇಳ್ತೀಯಾ? ಹಾಯ್. ಏನ್ ಬ್ರೋ, ಕ್ಲಾಸ್ಗೆ ಹೋಗಿಲ್ವಾ? ಚಕ್ಕರ ದಿನ ಪಾಠ ಕೇಳಕ್ ಬೋರ್ ಅಲ್ವಾ? ಏನ್ ಮಾಡೋದು? ಮತ್ತೆ ಎಲ್ಲ ನಿನ್ ಬಾಲ? ಬಾಲನಾ? ಯಾವ ಬಾಲ? ಅದೇ ನಿನ್ನಿಂದ ದಿನ ಸುತ್ತಾಳಲ್ವಾ ಮದನಿಕಾ. ಅವಳು ನನ್ ಬೆಸ್ಟ್ ಫ್ರೆಂಡ್. ಬಾಲ ಗೀಲ ಅಂದ್ರೆ ಸರಿಗಿರಲ್ಲ ನೋಡು. ಬಂದ್ಲಲ್ಲ ನಿನ್ ಬಾಲ. ರಾಕೇಶ್, ಏನ್ರೋ ಕೋತಿಗಳ ಕೋತಿ ತಾನ್ ಕೆಡದಲ್ದೆ ವನನೆಲ್ಲ ಕೆಡ್ಸುತ್ತಂತೆ. ಪೂಜಾ, ಇವ್ರಗಳ ಜೊತೆ ನೀನ್ ಸೇರ್ಬೇಡ. ನಿನ್ ಲೆಕ್ಚರ್ ಶುರು ಆಯ್ತಾ? ಚೆನ್ನಾಗ್ ಕುಯ್ತೀಯ. ಹಲೋ, ನಾನ್ ಲೆಕ್ಚರ್ ಆಡಿದ್ರು ನೀವಿನ ಸ್ಟೂಡೆಂಟ್ ಆಗೇ ಇರ್ತೀರಾ. ಮೊದ್ಲು ಕ್ಲಾಸ್ ಅಟೆಂಡ್ ಮಾಡೋಣ. ಬನ್ನಿ ಹೋಗೋಣ. ಓಕೆ ಮೇಡಮ್, ನೀವ್ ಹೇಳಿದ ವಿಚಾರನ ಹೋಗಿ ಬಾರಲ್ಲಿ ಡೀಪ್ ಆಗಿ ಡಿಸ್ಕಸ್ ಮಾಡ್ತೀವಿ. ಅತಿ ಶೀಘ್ರದಲ್ಲೇ ಒಂದು ಒಳ್ಳೆ ನಿರ್ಧಾರಕ್ಕೆ ಬರ್ತೀವಿ. ನೀವು ಉದ್ಧಾರ ಆಗಲ್ಲ. ಪೂಜಾ, ಯಾವ್ದೋ ಫೋನ್ ಬಂದಿದೆ ನೋಡು. ಎಮರ್ಜೆನ್ಸಿ ಇಲ್ಲ ಅಂದ್ರೆ ಇಷ್ಟೊತ್ತೆಲ್ಲ ಫೋನ್ ಮಾಡ್ಬೇಡ ಅಂತ ಸ್ಟ್ರಿಕ್ಟ್ ಆಗಿ ಹೇಳ್ಬಿಡು. ಯಾರು? ಡ್ಯಾಡ್ ಕಾಲ್ ಮಾಡಿರೋದು? ಗೊತ್ತಿಲ್ಲ, ಹೋಗ್ಬೋದು. ಹಲೋ. ನೋಡು, ಹೇಳೋದನ್ನ ಮಾತ್ರ ಕೇಳಿಸ್ಕೊ. ನೀನಾಯ್ತು, ನಿನ್ನ ಹಾಸ್ಟೆಲ್ ಆಯ್ತು, ನಿನ್ನ ಕಾಲೇಜ್ ಆಯ್ತು ಅಂತಿದ್ರೆ ಒಳ್ಳೇದು. ಇನ್ನೊಂದು ಸಲ ನೀನು ಹುಡುಗರ ಜೊತೆ ನಗ್ತಾ ಮಾತಾಡೋದು ನಾನು ಏನಾದರೂ ನೋಡಿದ್ರೆ ನಾನು ಸುಮ್ಮನೆ ಇರಲ್ಲ. ಯಾರು? ಜೀಸವ್ ಸಾವಿತ್ರಿ, ಸಂಜೆ 7 ಗಂಟೆಗೆ. ಇನ್ನೊಂದು ಸಲ ನೀನು ಹುಡುಗರ ಜೊತೆ ನಗ್ತಾ ಮಾತಾಡೋದು ನಾನು ಏನಾದರೂ ನೋಡಿದ್ರೆ ನಾನು ಸುಮ್ಮನೆ ಇರಲ್ಲ. ಯಾರು? ಯಾವ್ದಮ್ಮ ಫೋನ್ ಇಷ್ಟೊತ್ತಲ್ಲಿ? ನೀನ್ ಡೆಲ್ಲಿಯಿಂದ ಬಂದಿರೋದು ಯಾಕೆ ಅಂತ ಗೊತ್ತು ತಾನೆ? ಸಾರಿ ಮೇಡಮ್. ಸರಿ, ಹೋಗ್. ಪೂಜಾ ಖೇರ್ ಒಳಗೊಳಗೆ ಕೊರಗ್ತಾಳೆ. ಅವಳಿಗೆ ತಾನೇನ್ ತಪ್ಪು ಮಾಡ್ತಿದ್ದೀನಿ ಅಂತ ಗೊತ್ತಾಗದ ಸ್ಥಿತಿ. ಅವಳಿಗೆ ತನ್ನ ದುಃಖನ ಹೇಳ್ಕೊಳ್ಳೋದಕ್ಕೂ ಇಷ್ಟ ಆಗೋದಿಲ್ಲ. ಅವಳಿಗೆ ಬೆದರಿಕೆ ಹಾಕ್ತಿರೋ ಆ ನಿಗೂಢ ವ್ಯಕ್ತಿ ಯಾರು? ಅವನು ಎಲ್ಲ ಬಿಟ್ಟು ಪೂಜಾಗೆ ಯಾಕೆ ಬೆದರಿಕೆ ಹಾಕ್ತಾನೆ? ಈ ವಿಷಯ ಯಾರಿಗೂ ಗೊತ್ತಾಗೋದಿಲ್ಲ. ಪೂಜಾ ಇದರಿಂದ ಮಾನಸಿಕವಾಗಿ ನೊಂದ್ರೂ ಕೂಡ ತನ್ನ ಗೆಳತಿ ಮದನಿಕಾಗೂ ಹೇಳೋದಿಲ್ಲ.
ಯಾಕೆಂದ್ರೆ ಮುಂದೆ ಇಂಥ ಘೋರ ಪರಿಣಾಮ ಆಗಬಹುದು ಅಂತ ಪೂಜಾ ಕೂಡ ಊಹೆ ಮಾಡಿರೋದಿಲ್ಲ. ಮಾರ್ಚ್ 30, 1996. ಪೂಜಾ, ಯಾಕಿನ್ನು ಮಲ್ಕೊಂಡಿದ್ಯಾ? ಕಾಲೇಜಿಗೆ ಬರಲ್ವಾ? ಇಲ್ಲ, ಯಾಕೋ ನಂಗೆ ಹುಷಾರಿಲ್ಲ ಇವತ್ತು. ನೀನು ಹೋಗ್ಬಿಟ್ಟು ಬಾ, ನಾನು ಬರೋದಿಲ್ಲ. ಡಾಕ್ಟರ್ ಹತ್ರ ಹೋಗೋಣವಾ? ಬೇಡ ಬಿಡು, ಸ್ವಲ್ಪ ರೆಸ್ಟ್ ತಗೊಂತೀನಿ. ಚಿಕ್ಕ ವಿಷಯಕ್ಕೆಲ್ಲ ಯಾಕೆ ಡಾಕ್ಟ್ರು? ಸರಿ, ಟ್ಯಾಬ್ಲೆಟ್ ಇದೆ ತಗೋ. ಅಲ್ಲಿ ವಾರ್ಡನಿಗೆ ಹೇಳಿ ಟಿಫನ್ ಇಲ್ಲಿಗೆ ಕಳಿಸ್ತೀನಿ. ಓಕೆ, ಟೇಕ್ ಕೇರ್. ಮೇಡಮ್, ಫೋನ್ ಮಾಡಬೇಕಾಗಿತ್ತು ನಮ್ಮ ತಾಯಿಗೆ. ಮಾಡ್ಲಾ? ಯಾಕಮ್ಮ ಕಾಲೇಜ್ಗೆ ಹೋಗಿಲ್ವಾ ನೀನು ಇವತ್ತು? ಇಲ್ಲ, ಯಾಕೋ ಸ್ವಲ್ಪ ಹುಷಾರಿಲ್ಲ ನನಗೆ. ಸರಿ ಮಾಡು. ಹಲೋ. ಹಲೋ ಮಮ್ಮಿ, ನಾನು. ಹಾ ಪೂಜಾ, ಹೇಗಿದ್ಯಾ? ಪರವಾಗಿಲ್ಲಮ್ಮ, ನನಗೆ ಅಪ್ಪನ್ನು ನಿಮ್ಮನ್ನು ನೋಡ್ಬೇಕಂತ ಅನ್ನಿಸ್ತಾ ಇದೆ. ಪೂಜಾ, ಆರ್ ಯು ಆಲ್ ರೈಟ್? ಅಲ್ಲೇನು ತೊಂದರೆ ಇಲ್ಲ ತಾನೇ? ನಿನ್ ಧ್ವನಿ ಯಾಕೋ ಒಂಥರ ಆಗ್ತಾ ಇದೆಯಲ್ಲ? ಏನಿಲ್ಲಮ್ಮ, ಸ್ವಲ್ಪ ತಲೆನೋವು ಅಷ್ಟೇ. ಮಾತ್ರೆ ತಗೊಂಡಿದ್ದೀನಿ. ಡ್ಯಾಡ್ ಇಲ್ವಾ? ಈಗ ತಾನೇ ಹೊರಗೋದ್ರು ಪುಟ್ಟ. ಅವ್ರ ಹತ್ರ ಮಾತಾಡಬೇಕು ಅನ್ನಿಸ್ತಿತ್ತು. ಸರಿ ಅಮ್ಮ, ಅವ್ರು ಬಂದ ತಕ್ಷಣ ಮಾಡಿಸ್ತೀನಿ. ಸರಿಮ್ಮ, ಇಡ್ತೀನಿ. ಬಾಯ್. ಪೂಜಾ, ಅಲ್ಲೇನಾದ್ರು ಬೇಜಾರಾಗಿದ್ರೆ 1 ವಾರ ರಜೆ ಹಾಕಿ ತಕ್ಷಣ ಬಂದ್ಬಿಡು. ನಮಗೂ ಯಾಕೋ ನಿನ್ನನ್ನು ನೋಡ್ಬೇಕು ಅಂತ ಅನಿಸ್ತಾ ಇದೆ ಪುಟ್ಟ. ಸರಿಮ್ಮ, ಆಯ್ತು. ನಾಳೆ ಬರ್ತೀನಿ. ನನಗೂ ಯಾಕೋ ಸ್ವಲ್ಪ ಚೇಂಜ್ ಬೇಕು ಅಂತ ಅನ್ನಿಸ್ತಾ ಇದೆ. ಸರಿ, ಬಂದ್ಬಿಡು ಮತ್ತೆ. ಸರಿಮ್ಮ, ಡ್ಯಾಡ್ಗೂ ಹೇಳ್ಬಿಡು ನಾನು ನಾಳೆ ಬರ್ತಿದ್ದೀನಿ ಅಂತ. ಆಯ್ತಮ್ಮ, ಹುಷಾರು. ಓಕೆಮ್ಮ, ಬಾಯ್. ಮಾರ್ಚ್ 30, 1996, ಸಂಜೆ 5 ಗಂಟೆ. ಪೂಜಾ, ಈಗ ಹೇಗಿದ್ಯಾ? ಏನಾಗಿದೆ? ಬನ್ನಿ ಮೇಡಮ್. ಏನಪ್ಪ ಇದೆಲ್ಲ? ನೀನೇ ನಮ್ಮ ರೂಮ್ಮೇಟು? ಹೌದು ಸರ್. ಇವಳನ್ನ ಕೊನೆ ಸಲ ಯಾವಾಗ ನೋಡಿದ್ದು? ಬೆಳಿಗ್ಗೆ ಸುಮಾರು 9 ಗಂಟೆಲಿ. ಫೋಟೋ ಎಲ್ಲ ತೆಕ್ಕೊಂಡು ಬಾಡಿನ ಪೋಸ್ಟ್ ಮಾಡಮ್ ಕಳಿಸಿ. ನೋಡಮ್ಮ, ನೀವು ಸ್ಟೇಷನ್ಗೆ ಬಂದು ಹೇಳಿಕೆ ಕೊಡ್ಬೇಕಾಗುತ್ತೆ. ಸದ್ಯ ಅವಳೇ ಬರ್ತೀನಿ ಅಂತಲ್ಲ, ನಾನು ಮುಂದಿನ ವಾರ ಹೋಗ್ಬೇಕು ಅಂತಿದ್ದೆ. ಆ ಹಾಳಾದ ಕೋರ್ಸ್ ಬೇಡ ಅಂದ್ರೆ ಬಿಡೋಕ್ ಹೇಳಿ. ಅವಳು ಓದಿದ್ ಸಾಕು. ಅವಳೊಂದೂರಲ್ಲಿ, ನಾವೊಂದೂರಲ್ಲಿ. ನೋಡ್ಬೇಕು ನೋಡ್ಬೇಕು ಅಂತ ಈ ಸಂಕಟ ಯಾಕೆ ಪಡ್ಬೇಕು? ಅವಳು ಈ ಸಲ ಬರ್ಲಿ, ನಾನು ಅವಳನ್ನು ಪುನಃ ಹೋಗೋಕೆ ಬಿಡೋದಿಲ್ಲ ನೋಡಿ. ಏನ್ ಮಾಡ್ಲಿ, ಅವಳು ತುಂಬಾ ಆಸೆ ಪಟ್ಟು ಕೇಳ್ಕೊಂಡಲ್ಲ, ಬೇಡ ಅನ್ನಕ್ಕಾಗತ್ತಾ? ಅವಳದ್ದೇ ಫೋನ್ ಇರ್ಬೇಕು, ಇರಿ ನಾನೇ ನೋಡ್ತೀನಿ. ಹಲೋ. ಪೂಜಾ, ಪೂಜಾ ಏನಾಯ್ತು? ಪೂಜಾ ಏನಾಯ್ತು? ಪೂಜಾ ನಿಮ್ಗೆ ಎಷ್ಟು ದಿವಸದಿಂದ ಪರಿಚಯ? ಅವಳು ಬಂದಿದ್ದ ದಿನದಿಂದ ಪರಿಚಯ ಸರ್.
ನಾನು ಅವಳು ಒಟ್ಟಿಗೆ ಒಂದೇ ರೂಮಲ್ಲಿ ಇರ್ತಾ ಇದ್ವಿ. ಅವಳಿಗೆ ಹ್ಯಾಬಿಟ್ಸ್ ಏನಾದ್ರು ಇತ್ತಾ? ನನಗೆ ಗೊತ್ತಿರೋ ಪ್ರಕಾರ ಏನೂ ಇಲ್ಲ ಸರ್. ಇಲ್ಲಿ ಪಬ್ಬು ಪಾರ್ಟಿ ಅಂತ ಏನಾದ್ರು ಹೋಗ್ತಾ ಇದ್ಲಾ? ಇಲ್ಲ ಸರ್, ಅವಳು ತುಂಬ ಒಳ್ಳೆ ಹುಡುಗಿ ಸರ್. ಸ್ಟಡಿ ಮಾಡಬೇಕಂತ ಸೀರಿಯಸ್ ಆಗೇ ಬಂದಿದ್ಲು. ಅವಳಿಗೆ ಬೆಂಗಳೂರಿನಲ್ಲಿ ಯಾರು ರಿಲೇಷನ್ಸ್ ಇದ್ದಾರಾ? ನನಗೆ ಗೊತ್ತಿರೋ ಪ್ರಕಾರ ಅವ್ರ ಅಪ್ಪ ಅಮ್ಮ ಬಿಟ್ಟರೆ ಬೇರೆ ಯಾರೂ ರಿಲೇಷನ್ಸೇ ಇರಲಿಲ್ಲ ಸರ್. ಅವಳು ಲವ್ ಏನಾದ್ರು ಮಾಡ್ತಾ ಇದ್ಲಾ ಅಥವಾ ಅವಳ ಹಿಂದೆ ಯಾರು ಬಿದ್ದಿದ್ರಾ? ಇದರಿಂದ ಗಲಾಟೆ ಜಗಳ ಗಲಾಟೆ ಅಂತ ಏನಿಲ್ಲ ಸರ್. ಆದರೆ ಅವಳು ಒಬ್ಬ ಹುಡುಗನ ಲವ್ ಮಾಡ್ತಾಯಿದ್ಲು. ಅವ್ನು ನನಗೆ ಪರಿಚಯ ಕೂಡ ಮಾಡಿಸಿದ್ಲು. ಯಾರ ಹುಡುಗ? ರಾಜೇಶ್ ಕುಮಾರ್ ಅಂತ. ರಾಜೇಶ್ ಕುಮಾರ್ ಕೈಮಲ್. ಈಗ ಹೊರಗೆ ಬರುತ್ತೆ ರಾಜೇಶ್ ಕುಮಾರ್ ಅನ್ನೋ ಹೆಸರು. ಈತ ಮೂಲತಃ ಕೇರಳದ ತಿರುವನಂತಪುರದವನು. ತಂದೆ ಗೋಪಾಲಕೃಷ್ಣ ಕೈಮಲ್, ತಾಯಿ ರಾಧಾಮಣಿ. ಕೇರಳದಲ್ಲಿ ಸ್ವಂತ ಜಮೀನು ತೋಟ ಎಲ್ಲ ಇರೋ ಅನುಕೂಲಸ್ಥ ರೈತ ಕುಟುಂಬದ ರಾಜೇಶ್ ಬೆಂಗಳೂರಿಗೆ ಬಂದದ್ದು ಓದೋದಕ್ಕೆ. ರಾಜೇಶ್ ಕೂಡ ಪೂಜಾ ಖೇರ್ ಓದ್ತಾ ಇದ್ದ ಕಾಲೇಜಲ್ಲೇ ಓದ್ತಾ ಇದ್ದ. ಇಂಥ ರಾಜೇಶ್ ಹಾಗೂ ಪೂಜಾ ಖೇರ್ ನಡುವೆ ಇದ್ದ ಸಂಬಂಧ ಎಂಥದ್ದು? ಅದು ಪ್ರೀತಿನ, ಸ್ನೇಹನ? ಪೂಜಾ ಕೊಲೆಗೂ ರಾಜೇಶ್ಗೂ ಏನಾದರೂ ಸಂಬಂಧ ಇದೆಯಾ? ಪೊಲೀಸ್ನವ್ರಿಗೆ ರಾಜೇಶ್ ಕುಮಾರ್ ಮೇಲೆ ಅನುಮಾನ ಬರುತ್ತೆ. ಪೊಲೀಸ್ನವರು ಅವನನ್ನ ಕರ್ಕೊಂಡ್ಬಂದು ವಿಚಾರಣೆ ಮಾಡ್ತಾರೆ. ಸರ್, ಇವನೇ ರಾಜೇಶ್ ಅಂತ. ಒಳಗೆ ಕರ್ಕೊಂಡೋಗಿ ರೆಡಿ ಮಾಡಿ ಬರ್ತೀನಿ. ಏಯ್ ರೆಡಿಯಾ? ಸರ್ ಬಿಡಿ ಸರ್, ನಾನೇನು ತಪ್ಪು ಮಾಡಿದ್ದೀನಿ? ನನ್ನನ್ನು ಯಾಕೆ ಹಿಂಗೆ ಕಟ್ಟಾಕಿದ್ದೀರಾ? ಪ್ರಶ್ನೆ ಕೇಳಕ್ಕಲ್ಲ ನಿನ್ನ ಹೇಳ್ಕೊಂಬಂದಿದ್ದಿಲ್ಲಿ. ಪ್ರಶ್ನೆ ನಮ್ಮ ಸಾಹೇಬ್ರು ಕೇಳ್ತಾರೆ, ಉತ್ತರ ಹೇಳ್ಬೇಕಷ್ಟೇ. ನೀನು ಏನಾದ್ರು ಸುಳ್ಳು ಬಗಳಿದ್ರೆ ಇಲ್ಲೇ ನೀನು ತಿಥಿ ಮಾಡ್ಬೇಕಾಗತ್ತೆ. ಹುಷಾರ್. ನೋಡು, ಪೂಜಾ ಈ ಡೈರಿ ಎಲ್ಲ ಬರ್ದಿಯಾಳೆ. ಸುಳ್ಳು ಹೇಳಿದ್ರೆ ಏನಪ್ಪ ನಟಿಸ್ಬಿಡ್ತೀವಿ. ಬಾಯಿ ಬಿಡಿಸೋದ್ರಿಗೆ ಏನು ಕಷ್ಟ ಅಲ್ಲ. ಹೇಳೋ, ಪೂಜಾಗೂ ನಿಮ್ಗೆ ಏನು ಸಂಬಂಧ? ಒಂದು ಬಿಡದೆ ಹೇಳೋ. ಎಕ್ಸ್ಕ್ಯೂಸ್ ಮೀ, ಹಲೋ. ಸರಿ, ನನಗೆ ಎಕ್ಸಾಮ್ ಲೇಟ್ ಆಗ್ತದೆ, ಏನು ಅಂತ ಹೇಳಿ. ಲೇಟ್ ಅಷ್ಟೇ ಅಲ್ಲ, ನೀವು ಎಕ್ಸಾಮು ಬರೆಯೋದಕ್ಕಾಗೋದಿಲ್ಲ. ವಾಟ್? ನಿಮ್ಮ ಹಾಲ್ ಟಿಕೆಟ್. ನಿಮ್ಮ ಕೈಗೆ ಹೇಗೆ ಸಿಕ್ತು? ಹಾ, ಕದ್ಬಿಟ್ಟೆ. ನಿಮ್ಮನ್ನ ಇಂಪ್ರೆಸ್ ಮಾಡ್ಬೇಕಂತ ನಾನೇ ಕದ್ದೆ. ಅಲ್ಲಿ ಬೀಳಿಸ್ಕೊಂಡು ಬಂದಿದ್ರಿ, ಅದನ್ನ ತಂದ್ಕೊಟ್ಟಿದ್ದೀನಿ ನಾನು ನಿಮಗೆ. ಸಾರಿ ಆ್ಯಂಡ್ ಥ್ಯಾಂಕ್ ಯು. ಎರಡರಲ್ಲಿ ಯಾವ್ದು ತಗೊಳ್ಳಿ? ಸಾರಿ ತಗೊಳ್ಳ, ಥ್ಯಾಂಕ್ಸ್ ತಗೊಳ್ಳ? ಬೈ ಬೈ, ನಾನು ಪೂಜಾ ಖೇರ್. ದಿಸ್ ಇಸ್ ರಾಜೇಶ್ ಫ್ರಮ್ ಕೇರಳ. ಓಕೆ. ಓ, ಒಂದು ಆ ಎಂಡು ಒಂದು ಈ ಎಂಡು. ಚೆನ್ನಾಗಿದೆ. ಎನಿವೇಸ್, ಆಲ್ ದ ಬೆಸ್ಟ್. ಎಕ್ಸಾಮ್ ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು ಅಗೇನ್. ಕೇರಳದ ರಾಜೇಶ್ ಕುಮಾರ್ಗೂ ನ್ಯೂ ಡೆಲ್ಲಿಯ ಪೂಜಾ ಖೇರ್ಗೂ ಹೀಗೆ ಆರಂಭವಾದ ಪರಿಚಯ ಗಾಢವಾದ ಸ್ನೇಹಕ್ಕೆ ತಿರುಗುತ್ತೆ.
ಇಬ್ರಿಗೂ ಒಬ್ರನ್ನೊಬ್ರು ಕಂಡ್ರೆ ತುಂಬಾ ಇಷ್ಟ. ಪ್ರತಿದಿನ ತಪ್ಪದೆ ಭೇಟಿ ಆಗ್ತಾ ಇದ್ರು. ನಿಧಾನವಾಗಿ ಇಬ್ರಿಗೂ ಅರ್ಥ ಆಗುತ್ತೆ ನಮ್ಮಿಬ್ಬರ ಮಧ್ಯೆ ಇರೋದು ಬರೀ ಸ್ನೇಹ ಅಲ್ಲ, ಪ್ರೀತಿನೂ ಇದೆ ಅಂತ. ಈ ಪ್ರೀತಿ ಅಂತ್ಯ ಸಾವಿನಲ್ಲೇ ಆಗುತ್ತೆ ಅಂತ ಪೂಜಾ ಆಗ್ಲಿ ರಾಜೇಶ್ ಆಗ್ಲಿ ಅನ್ಕೊಂಡೇ ಇರಲಿಲ್ಲ. ಯಾಕೆಂದ್ರೆ ಇಬ್ರು ಜೀವನದಲ್ಲಿ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಎಲ್ಲಾ ಪ್ರೇಮಿಗಳ ಹಾಗೆ ಸಾವಿರಾರು ಕನಸುಗಳನ್ನ ಕಟ್ಟಿದ್ರು. ಸರಿ, ಟಾಸ್ ಹಾಕಿ ಡಿಸೈಡ್ ಮಾಡೋಣ. ಪೂಜಾ, ಇದು ನಮ್ಮ ಜೀವನದ ಪ್ರಶ್ನೆ ಕಣೆ. ನೀನ್ ನೋಡಿದ್ರೆ ಟಾಸ್ ಹಾಕಿ ಡಿಸೈಡ್ ಮಾಡೋಣ ಅಂತಿದ್ಯಲ್ಲ. ನೋಡು, ಜೀವನನೇ ಟಾಸ್ ಹಾಕಿ ಸಿಕ್ಕಿರೋ ಒಂದ್ ಚಾನ್ಸ್ ಕಣೋ. ಹೇಳು, ಹೆಡ್ಡೋ ಟೇಲ್? ಯಾವ ಹೆಡ್ಡು ಬೇಡ ಟೇಲು ಬೇಡ, ನಾನಿದ್ದು ಸುತಾರಾಮ್ ಒಪ್ಪೋದಿಲ್ಲ. ಸರಿ, ಟಾಸ್ ಬೇಡ ಅಂದ್ರೆ ಮದ್ವೆ ಆದ್ಮೇಲೆ ನೀನ್ ನನ್ ಜೊತೆ ಬಂದು ಡೆಲ್ಲಿನಲ್ಲೇ ಸೆಟ್ಲ್ ಆಗ್ಬಿಡ್ಬೇಕು. ನಾನಂತೂ ನಮ್ಮ ಅಪ್ಪ ಅಮ್ಮನ ಬಿಟ್ಟು ಬರಲ್ಲಪ್ಪ. ಹೇ ಪೂಜಾ, ಏನೇ ಮಾತಾಡ್ತಿದ್ಯಾ? ಹುಡುಗಿರು ಮದುವೆ ಆದ್ಮೇಲೆ ಹುಡುಗನ ಮನೆಗೆ ಹೋಗೋದು ಸಂಪ್ರದಾಯ ಕಣೆ. ನಂಗೆ ಗೊತ್ತು ಕಣೋ, ಆದ್ರೆ ನಮ್ಮ ಅಪ್ಪ ಅಮ್ಮಂಗೆ ನನ್ನ ಬಿಟ್ಟು ಬೇರೆ ಯಾರು ಇಲ್ಲ. ಅದ್ರ ಮೇಲೆ ಬಿಸ್ನೆಸ್ ಬೇರೆ ಇದೆ, ಅದನ್ನ ಯಾರು ನೋಡ್ಕೋತಾರೆ? ನೀನೇ ನೋಡ್ಕೊಬೇಕು. ಸರಿ ಆಯ್ತು, ನಿನ್ನ ಹಟ್ಟಕ್ಕೆ ನಿಮ್ಮ ಅಪ್ಪನೇ ಸೋಲ್ತಾರಂತೆ. ಇನ್ನು ಈ ಬಡಪ ಯಾವ ಲೆಕ್ಕ? ಸರಿ, ಮೊದಲು ಮದುವೆ ಆಗ್ಲಿ, ಆಮೇಲೆ ಡಿಸೈಡ್ ಮಾಡೋಣ. ನೋ ನೋ ನೋ, ಡಿಸೈಡ್ ಆಗಿದೆ ಅಷ್ಟೇ. ಮದ್ವೆ ಆದ್ಮೇಲೆ ನೀನ್ ಬಂದು ನನ್ ಜೊತೆ ಡೆಲ್ಲಿನಲ್ಲಿ ಇರ್ತೀಯ, ಇಲ್ಲಾಂದ್ರೆ ನಾನು ಟಾಸ್ ಹಾಕ್ತೀನಿ. ಟಾಸ್ ಹಾಕ್ತೀಯಾ? ಅಕಸ್ಮಾತ್ ನೀನ್ ಸೋತ್ರೆ? ನಾನ್ ಸೋತ್ರೆ ಸೋತೋರ್ ಮಾತನ್ನ ಗೆದ್ದೋರ್ ಕೇಳ್ಬೇಕಲ್ವಾ? ನಾನು ಹುಡುಗಿ ಅಲ್ವಾ? ಏ ಪೂಜಾ, ನಿಂತ್ಕೊಡೆ. ಹಾಳಾದ ಏನ್ ಗಂಡ್ ಜನ್ಮನ್ರಿ ನಮ್ದು. ಹುಡುಗಿರಿಂದ ಅಲಿಯದೇ ಆಯ್ತು. ಹಾಯ್ ರಾಜೇಶ್. ಹಾಯ್. ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು, ಬಾ. ಏನಾಯ್ತು? ಯಾಕಿಷ್ಟ ಅವಸರವಾಗಿ ಕರ್ಕೊಂಬಂದೆ? ಯಾಕೆ ಡಲ್ ಆಗಿದ್ಯಾ? ನಿನ್ನೆ ಕೇಳ್ತಾ ಇರೋದು, ಏನಾಯ್ತು ನಿನಗೆ? ನೀ ಬೇರೆ ಹುಡುಗರ ಜೊತೆ ಮಾತಾಡ್ಬೇಡ ಅಂತ ಎಷ್ಟು ಸರಿ ಹೇಳ್ಬೇಕು? ಆ ಹುಡುಗರ ಹತ್ರ ಏನ್ ಮಾತು ನಿಂದು? ಅವ್ರು ನನ್ನ ಫ್ರೆಂಡ್ಸ್ ಕಣೋ, ನನ್ನ ಕ್ಲಾಸ್ಮೇಟ್ಸು. ಮಾತಾಡೋದ್ರಲ್ಲಿ ತಪ್ಪೇನಿದೆ? ಸಾರಿ ಪೂಜಾ, ನೀನ್ ಬೇರೆ ಹುಡುಗರ ಹತ್ರ ಮಾತಾಡೋದು ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ಯಾಕೋ ಹೀಗ್ ಮಾತಾಡ್ತೀಯಾ? ನಾನ್ ಲವ್ ಮಾಡ್ತಾ ಇರೋದ್ ನಿನ್ನೆ, ನನ್ ಮೇಲೆ ಸಂಶಯ ಪಡ್ತೀಯಾ ನೀನು? ಪೂಜಾ, ಅದೇನೋ ನನಗೆ ಗೊತ್ತಿಲ್ಲ ಕಣೆ. ನೀನ್ ಬೇರೆ ಹುಡುಗರ ಹತ್ರ ಮಾತಾಡ್ಕೊಂಡ್ರೆ ನನಗೆ ಮೊಯ್ಯೆಲ್ಲ ಉರಿಯುತ್ತೆ. ನನಗೆ ತಡ್ಕೊಳಕ್ ಆಗದಷ್ಟು ಕೋಪ ಬರ್ತದೆ. ನೋಡು ಪೂಜಾ, ಇದು ಹೀಗೆ ಮುಂದುವರೆದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ರಾಜೇಶ್ ವರ್ತನೆ ಪೂಜಾಗೆ ತೀರಾ ವಿಚಿತ್ರ ಅನ್ಸುತ್ತೆ. ಅದು ಬರೀ ಪೊಸೆಸಿವ್ನೆಸ್ ಅಥವಾ ಸಂಶಯನ ಅಂತ ಅರ್ಥ ಆಗೋದಿಲ್ಲ. ಇದೇ ಕಾರಣಕ್ಕೆ ಸಾಕಷ್ಟು ಸಲ ಜಗಳ ಆಗುತ್ತೆ. ಆದ್ರೆ ಪೂಜಾ ಮಾತ್ರ ತನಗೆ ಬೇರೆ ಯಾರ ಜೊತೆಗೂ ಮಾತಾಡದೆ ಇರೋಕ್ಕಾಗೋದಿಲ್ಲ ಅಂತಾಳೆ. ಅವಳ ಸ್ವಭಾವಕ್ಕೆ ಅದು ಸಾಧ್ಯವೂ ಇರಲಿಲ್ಲ. ಆದ್ರೂ ಕೂಡ ಅವನಿಗೋಸ್ಕರ ಸಾಕಷ್ಟು ಸ್ನೇಹಿತರ ಒಡನಾಟ ಕಡಿಮೆ ಮಾಡ್ಕೊಂಡಿದ್ನು. ಆದ್ರೆ ರಾಜೇಶ್ ಈ ವಿಷಯವನ್ನ ವಿಪರೀತವಾಗಿ ತಲೆಗೆ ಹಚ್ಕೊಂಡಿದ್ದ. ಅವಳನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾನೆ. ಕದ್ದು ಮುಚ್ಚಿ ಅವಳನ್ನ ಗಮನಿಸೋದಕ್ಕೆ ಶುರು ಮಾಡ್ತಾನೆ. ಅವಳು ಯಾವುದೇ ಹುಡುಗರ ಜೊತೆ ಮಾತಾಡಿದ್ರೆ ಹೋಗಿ ಜಗಳ ಮಾಡ್ತಾ ಇದ್ದ. ಬರ್ತಾ ಬರ್ತಾ ಪೂಜಾ ಅವನ ಈ ವರ್ತನೆಯಿಂದ ರೋಸ್ ಹೋಗಿದ್ಲು. ಕೊನೆಗೆ ಆ ದುರ್ದಿನ ಬಂದೇ ಬಿಡುತ್ತೆ. ಮಾರ್ಚ್ 29, 1996. ರಾಜೇಶ್, ನೀನ್ ಯಾಕೆ ಇಲ್ಲಿಗೆ ಬಂದೆ? ವಾರ್ಡನ್ ಗೊತ್ತಾದ್ರೆ ನನ್ನ ಕೊಂದ್ಬಿಡ್ತಾರೆ. ಮೊದ್ಲು ಹೋಗೋ ಇಲ್ಲಿಂದ. ವಾರ್ಡನ್ ಕೊಲ್ಲೋದಿರ್ಲಿ, ಈಗ ನಾನೇ ನಿನ್ನ ಕೊಲ್ತೇನೆ. ಏನ್ ಮಾತಾಡ್ತಿದ್ಯಾ? ತಮಾಷೆ ಮಾಡ್ತಿದ್ಯಾ ನೀನು? ಗಿಣಿಗೆ ಹೇಳ್ದಂಗೆ ಹೇಳ್ದೆ, ಬೇರೆ ಹುಡುಗರ ಹತ್ರ ಮಾತಾಡ್ಬೇಡ ಕಣೆ ಅಂತ. ಕೇಳಿಲ್ಲ. ನಾನು ಪೊಸೆಸಿವ್ ಅಂತ ಗೊತ್ತಿದ್ದು ಮುಂದುವರೆದಿಲ್ಲ. ಒಂದು, ನೀನು ಬದುಕಿದ್ರೆ ನನ್ನ ಜೊತೆ ಮಾತ್ರ ಬದುಕಿರಬೇಕು, ಇಲ್ಲ ನೀನು ಬದುಕಿರ್ಲೇಬಾರ್ದು. ರಾಜೇಶ್, ಏನ್ ಮಾಡ್ತೀವಾ?
ಇಷ್ಟೇ ಸರ್ ನಡೆದಿದ್ದು. ನಾನು ಅವಳನ್ನ ತುಂಬ ಲವ್ ಮಾಡ್ತೀನಿ ಸರ್. ಇದು ಲವ್ವ? ಕರ್ಕೊಂಡೋಗಿಲ್ಲ ಅಡ್ಯಾ. ಆರೋಪಿ ಎಂದು ಕೊಲೆ ನಡೆದ ಮಾರನೇ ದಿನ ಅಂದ್ರೆ ಮಾರ್ಚ್ 31, 1996ರಂದು ಅರೆಸ್ಟ್ ಮಾಡ್ತಾರೆ. ಇಬ್ಬರ ನಡುವೆ ಪ್ರೀತಿ ಇತ್ತು, ಒತ್ತಾಯ ಒತ್ತಡಗಳಿರಲಿಲ್ಲ. ಆದ್ರೆ ರಾಜೇಶನ ಪ್ರೀತಿಯ ಹಿಂದೆ ವಿಚಿತ್ರ ಅನುಮಾನ ಇತ್ತು, ಅಥವಾ ಅವಳು ತನ್ನ ಅಧೀನದಲ್ಲೇ ಇರಬೇಕು ಅನ್ನೋ ಕ್ಷುಲ್ಲಕ ಭಾವ ಇತ್ತು. ಆದ್ರೆ ಎಲ್ಲರನ್ನೂ ಸಮಾನವಾಗಿ ನೋಡೋ ಪೂಜಾಗೆ ಅದೇ ಉರುಳಾಯ್ತು. ಅವಳು ರಾಜೇಶ್ ಜೊತೆ ತನ್ನ ಭವಿಷ್ಯದ ಕನಸನ್ನ ಕಟ್ಟಿರ್ತಾಳೆ. ಆದ್ರೆ ಅವಳ ಪ್ರೀತಿಗೆ ರಾಜೇಶ್ ಕೊಟ್ಟ ಉಡುಗೊರೆ ಸಾವು. ಮಗಳನ್ನ ಅಷ್ಟೊಂದು ಮುದ್ದಿನಿಂದ ಸಾಕಿದ್ದ ತಂದೆ ತಾಯಿ ಡೆಲ್ಲಿಯಿಂದ ಬರ್ತಾರೆ. ಅವರಿಗೆ ಮಗಳ ಸಾವನ್ನ ಒಪ್ಕೊಳ್ಳೋದು, ಅರಗಿಸ್ಕೊಳ್ಳೋದು ಬದುಕಿರೋ ತನಕ ಸಾಧ್ಯ ಇಲ್ಲ. ಇಸವಿ 2001, ಸಂಪಂಗಿರಾಮನಗರ ಪೊಲೀಸ್ ಠಾಣೆ. ವಿ ಆರ್ ವೆರಿ ಸಾರಿ. ಆರೋಪಿನ ಆಗಲೇ ಅರೆಸ್ಟ್ ಮಾಡಿದ್ದೀವಿ. ನೀವು ಮಗಳನ್ನಂತೂ ನಾವು ವಾಪಸ್ ತಂದುಕೊಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಅವಳು ಸಾವಿಗೆ ನ್ಯಾಯ ಕೊಡಿಸೋದಕ್ಕೆ ಖಂಡಿತ ಪ್ರಯತ್ನ ಮಾಡ್ತೀವಿ. ನನ್ನ ಮಗಳು ಏನು ತಪ್ಪು ಮಾಡಿದ್ದಾಳೆ ಸರ್? ಚಿಕ್ಕ ವಯಸ್ಸಿನಿಂದ ಅವಳು ಎಲ್ಲಿ ಬೇಸರ ಮಾಡ್ಕೊತಾಳ ಅಂತ ಒಂದು ಏಟು ಹೊಡಿದನೂ ಸಾಕಿದ್ದೀವಿ. ಆದ್ರೆ ಈಗ ಸಮಾಧಾನ ಮಾಡ್ಕೊಳ್ಳಿ. ಎಲ್ಲ ಆದ್ಮೇಲೆ ಎಷ್ಟೇ ದುಃಖ ಪಟ್ಟರು ಸತ್ಯ ಬದಲಾಗೋದಿಲ್ಲ. ಅದನ್ನು ಒಪ್ಕೋಬೇಕು. ಅದನ್ನು ಬಿಟ್ಟು ನಮಗೆ ಬೇರೆ ದಾರಿ ಇಲ್ಲ. ಈ ಕೇಸಿಗೆ ಸಂಬಂಧಪಟ್ಟ ವಿಷಯಕ್ಕೆ ನೀವು ಮತ್ತೆ ಬರಬೇಕಾಗುತ್ತೆ. ನಾನು ನಿಮಗೆ ಫೋನ್ ಮಾಡ್ತೇನೆ. ನೋಡಿ, ಇವ್ರನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಆ ಬಾಡಿನ ಇವ್ರಿಗೆ ಒಪ್ಪಿಸ್ಬಿಡಿ. ಸರಿ ಸರ್. ವಿಚಿತ್ರ ನೋಡಿ, ಒಂದು ಮುಗ್ಧ ಹೆಣ್ಮಗಳ ಬಲಿ ಕೆಲವೇ ಸಮಯದಲ್ಲಿ ಎಲ್ಲರ ಮನಸ್ಸಿಂದ ಮಾಸ್ ಹೋಗುತ್ತೆ. ಕೆಲವೇ ವರ್ಷಗಳಲ್ಲಿ ಈ ಘಟನೆ ನಡೆದೇ ಇಲ್ವೇನೋ ಅನ್ನೋ ಹಾಗೆ ಎಲ್ಲ ಬದಲಾಗುತ್ತೆ. 1998ರಲ್ಲಿ ಮಾರ್ಚ್ 17ನೇ ತಾರೀಕು ರಾಜೇಶ್ಗೆ ಜಾಮೀನು ಸಿಗುತ್ತೆ. ಆದರೆ ಆ ಜಾಮೀನು ಷರತ್ತುಬದ್ಧ ಜಾಮೀನಾಗಿರುತ್ತೆ. ಅವನು ಕರ್ನಾಟಕ ರಾಜ್ಯ ಬಿಟ್ಟು ಹೊರಗೆ ಹೋಗೋ ಹಾಗಿರಲಿಲ್ಲ. ಅವನ ತಂದೆ ತಾಯಿ ಮೈಸೂರಿಗೆ ಬಂದಿರ್ತಾರೆ. ಕೇಸ್ ನಡೀತಾ ಇರೋದ್ರಿಂದ ಅವನು ಅವ್ರ ಜೊತೆಲೇ ಇದ್ದು ಮೈಸೂರಿನ ಲಷ್ಕರ್ ಠಾಣೆಯಲ್ಲಿ ವಾರಕ್ಕೆ 3 ದಿನ ಹೋಗಿ ಸೈನ್ ಮಾಡಿ ಬರಬೇಕಾಗಿತ್ತು. ಇದೆಲ್ಲದಕ್ಕಿಂತ ದೊಡ್ಡ ದುರಂತ ಅಂದ್ರೆ 2001ರಲ್ಲಿ ರಾಜೇಶ್ ಈ ಪ್ರಕರಣದಿಂದ ಬಿಡುಗಡೆ ಆಗ್ತಾನೆ. ರಾಜೇಶ್ ಕೊಲೆ ಮಾಡಿದ್ದಾನೆ ಅಂತ ಸಾಬೀತುಪಡಿಸುವಲ್ಲಿ ಪ್ರಾಸಿಕ್ಯೂಷನ್ ವಿಫಲವಾಗಿದ್ದರಿಂದ ರಾಜೇಶ್ ಬಿಡುಗಡೆ ಆಗ್ತಾನೆ. ನಂತರ ಮೈಸೂರಿಂದ ಕೇರಳದ ತನ್ನ ಊರಿಗೆ ಸೀದಾ ಹೊರಟೆ ಬಿಡ್ತಾನೆ. ಇದ್ದ ಒಬ್ಬಳೇ ಮಗಳನ್ನ ಕಳ್ಕೊಂಡ ರವಿಖೇರ್ ದಂಪತಿಗಳಿಗೆ ಮತ್ತೊಂದು ನಿರಾಸೆ. ಏನು ಮಗಳಂತೂ ಕೈ ತಪ್ಪೋದ್ಲು ಸರ್. ಅವಳ ಆತ್ಮಕ್ಕೆ ಶಾಂತಿ ಕೋರಕ್ಕೆ ನಮ್ಮ ಕೈಯಿಂದ ಆಗ್ತಾ ಇಲ್ವಲ್ಲ ಸರ್? ನೀವೇನು ಯೋಚನೆ ಮಾಡಬೇಡಿ. ನಾವು ಹೈಕೋರ್ಟ್ಗೆ ಅಪೀಲ್ ಹೋಗ್ತೀವಿ. ನಿಮಗಿಂತ ಹೆಚ್ಚಿಗೆ ಈ ಕೇಸು ನಮಗೆ ಚಾಲೆಂಜಿಂಗ್ ಆಗಿದೆ. ಅವನನ್ನು ನಾವು ಸುಮ್ಮನೆ ಬಿಡೋದಿಲ್ಲ. ಸರ್ಕಾರ ಪೂಜಾ ಖೇರ್ ಪ್ರಕರಣವನ್ನ ಹೈಕೋರ್ಟ್ನಲ್ಲಿ ಮುಂದುವರಿಸುತ್ತೆ. ಈ ಬಾರಿ ಸವಾಲಾಗಿ ಸ್ವೀಕಾರ ಮಾಡಿ ಸಾಕಷ್ಟು ಸಮರ್ಥ ಸಾಕ್ಷಿಗಳನ್ನ ಒದಗಿಸ್ತಾರೆ. 2008ರಲ್ಲಿ ಆ ಮಹತ್ವದ ತೀರ್ಪು ಹೊರಬರುತ್ತೆ. ಮಾರ್ಚ್ 30, 1996ರಂದು, ಅಂದರೆ 12 ವರ್ಷಗಳ ಹಿಂದೆ, ಆಪಾದಿತನು ಪೂಜಾ ಖೇರ್ ಎನ್ನುವ 22 ವರ್ಷದ ತರುಣಿಯನ್ನು ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾನೆಂದು ಸಾಕ್ಷಿಗಳೆಲ್ಲವೂ ದೃಢಪಡಿಸಿರುವುದರಿಂದ ಆಪಾದಿತನಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ. ಪೂಜಾ ಖೇರಳನ್ನ ಹಾಡು ಹಗಲೇ ಹಾಸ್ಟೆಲ್ಗೆ ನುಗ್ಗಿ ಚಾಕುವಿನಿಂದ ಇರಿದು ಕೊಲೆ ಮಾಡಿದ ಪಾತಕಿ ರಾಜೇಶ್ಗೆ 12 ವರ್ಷಗಳ ನಂತರ ಜೀವಾವಧಿ ಶಿಕ್ಷೆ ಆಗುತ್ತೆ. ಆದರೆ ಶಿಕ್ಷೆ ಅನುಭವಿಸೋರು ಯಾರು? ಯಾಕೆಂದ್ರೆ ರಾಜೇಶ್ ಕುಮಾರ್ ಇಲ್ವೇ ಇಲ್ಲ. ಅವನು ಅದಾಗಲೇ ದುಬೈಗೆ ಹೋಗಿ ಅಲ್ಲಿ ಸೆಟ್ಲ್ ಆಗಿರ್ತಾನೆ. ಇದಕ್ಕೂ ಮೊದಲು ಮುಂಬೈನಲ್ಲಿ ಮೇರಿ ಅನ್ನೋ ಮತ್ತೊಬ್ಬ ಹುಡುಗಿನ ಪ್ರೀತಿಸಿ ಮದುವೆನೂ ಆಗಿರ್ತಾನೆ. ಅವನ ಜೀವನದಲ್ಲಿ ಪೂಜಾ ಹೀಗೆ ಬಂದು ಹಾಗೆ ಹೋದ ಒಂದು ಪಾತ್ರ ಅಷ್ಟೇ. ಅವನು ಎಲ್ಲ ಮರ್ತಿದ್ದ. ಆದರೆ ಬೆಂಗಳೂರು ಪೊಲೀಸ್ನವರು ಮರೆಯೋದಿಲ್ಲ. ಸಾಕಷ್ಟು ಪ್ರಯತ್ನ ಮಾಡಿ 12 ವರ್ಷಗಳ ನಂತರ ಅವನಿಗೆ ಶಿಕ್ಷೆ ಆಗೋ ಹಾಗೆ ಮಾಡಿದ್ದಾರೆ. ಈಗ ಅವನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾ ಇದ್ರೆ ಹೇಗೆ? ಇಸವಿ 2008, ಸಂಪಂಗಿರಾಮನಗರ ಪೊಲೀಸ್ ಸ್ಟೇಷನ್. ಸರ್, ರಾಜೇಶ್ದು ಇದೊಂದು ಫೋಟೋ ಸಿಕ್ಕಿದೆ. ಇದು 12 ವರ್ಷಗಳ ಹಿಂದಿನ ಫೋಟೋ. ಅವರಪ್ಪ ತೀರ್ಕೊಂಡ್ಮೇಲೆ ಅವನು ದುಬೈಗೆ ಹೋಗಿ ಸೆಟ್ಲ್ ಆಗಿದ್ದಾನೆ. ಆದರೆ ದುಬೈನಲ್ಲಿ ಎಲ್ಲಿದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಗೊತ್ತಿಲ್ಲ ಅಂತ ಸುಮ್ಮನೆ ಇರೋಕ್ಕಾಗುತ್ತೇನ್ರಿ? ನನ್ನ ಮಗನ್ನ ಹೆಂಗಾರ ಮಾಡಿ ಜೈಲಿಗೆ ಕಳಿಸ್ಲೇಬೇಕು. ಈ ಫೋಟೋ ಕಾಪಿ ಮಾಡಿಸ್ಬಿಟ್ಟು ಸ್ಕ್ಯಾನ್ ಮಾಡಿ ಮುಂಬೈಗೆ ಮತ್ತೆ ಕೇರಳಗೆ ಇಮೇಲ್ ಮಾಡಿ. ಸರಿ ಸರ್.
ಪಾಸ್ಪೋರ್ಟ್ ಆಫೀಸಿಂದ ಇನ್ಫಾರ್ಮೇಷನ್ ಏನಾದ್ರು ಬಂತೇನ್ರಿ? ಇನ್ಫಾರ್ಮೇಷನ್ ಬಂತು ಸರ್, ಆದರೆ ರಾಜೇಶ್ ಬಗ್ಗೆ ಏನೂ ಗೊತ್ತಾಗಿಲ್ಲ. ಸರಿ, ಒಂದು ಕೆಲಸ ಮಾಡಿ, ಈ ಫೋಟೋ ಕಾಪಿ ಮಾಡಿಸ್ಕೊಂಡು ತೊಗೊಂಬನ್ನಿ, ಎಲ್ಲ ಬ್ಯಾಂಕ್ಗಳಿಗೆ ಹೋಗಿ ಇನ್ಫಾರ್ಮೇಷನ್ ಕೊಡೋಣ. ಎಲ್ಲಾದರೂ ಅವನ ಅಕೌಂಟ್ ಇದ್ದೇ ಇರುತ್ತೆ. ಸರಿ ಸರ್. ಹಲೋ, ಹೇಳಿ ಸರ್, ಏನಾಗಬೇಕು? ಸರ್, ನಾವು ಒಬ್ಬ ಕ್ರಿಮಿನಲ್ನ ಹುಡುಕ್ತಾ ಇದ್ದೀವಿ. ಅವನ ಫೋಟೋ, ಕೆಲವು ಡೀಟೇಲ್ಸ್. ಯಾವ ಸರ್ ಇವೊಂದು? ಬೇಸಿಕಲಿ ಇವನು ಬಂದು ಕೇರಳದ ತಿರುವನಂತಪುರಂ. ಕ್ರೈಮ್ ನಡೆದಿದ್ದು ಬೆಂಗಳೂರಲ್ಲಿ. ಇವಾಗ ಅವನಿಗೆ ಲೈಫ್ ಇಂಪ್ರೂವ್ಮೆಂಟ್ ಆಗಿದೆ. ಓಕೆ, ನಮ್ಮಿಂದ ಏನಾಗ್ಬೋದು ಈಗ? ನೀವು ಈ ಫೋಟೋ ಮತ್ತು ಡೀಟೇಲ್ಸ್ನ ನೀವು ದೇಶದ ಎಲ್ಲ ಬ್ರಾಂಚ್ಗಳಿಗೆ ಫಾರ್ವರ್ಡ್ ಮಾಡಿ, ಅಕಸ್ಮಾತ್ ಇವನ್ ಡೀಟೇಲ್ಸ್ ಎಲ್ಲಾರ ಸಿಗುತ್ತೆ ಅಂತ ಚೆಕ್ ಮಾಡಬೇಕು. ಅಕಸ್ಮಾತ್ ಸಿಕ್ಕಿದ್ರೆ ನೀವು ಅದನ್ನು ನಮಗೆ ತಿಳಿಸ್ಬೇಕು. ಶೋರ್ ಶೋರ್, ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ಥ್ಯಾಂಕ್ ಯು ಸರ್. ಪೊಲೀಸ್ ಅಧಿಕಾರಿ ಇದೇ ರೀತಿ ಪ್ರಮುಖ ಬ್ಯಾಂಕ್ಗಳ ಹೆಡ್ ಆಫೀಸ್ಗೆ ಈ ವಿವರಗಳನ್ನ ಕಳಿಸ್ತಾರೆ. ದೇಶದ ಯಾವುದೇ ಮೂಲೆಯಲ್ಲಿ ಈ ವ್ಯಕ್ತಿಗೆ ಹೋಲುವಂತವರು ಅಕೌಂಟ್ ಓಪನ್ ಮಾಡಿದ್ರೆ ತಿಳಿಸಿ ಅಂತ ರಿಕ್ವೆಸ್ಟ್ ಕಳಿಸ್ತಾರೆ. ಇದು ಒಂದು ಪ್ರಯತ್ನ ಆಗಿತ್ತು, ಆದರೆ ಅವರ ಪ್ರಯತ್ನ ಫಲ ಕೊಟ್ಟಿತ್ತು. ಒಂದು ಪ್ರಮುಖ ಬ್ಯಾಂಕ್ನಲ್ಲಿ ರಾಜೇಶ್ ಅಕೌಂಟ್ ಓಪನ್ ಮಾಡಿದ್ದ. ಅದರ ಡೀಟೇಲ್ಸ್ ಪೊಲೀಸ್ನವರಿಗೆ ಸಿಗುತ್ತೆ. ಈ ಮಾಹಿತಿ ರಾಜೇಶ್ನನ್ನ ಹಿಡಿಯೋದಕ್ಕೆ ಸಾಕಷ್ಟು ಅನುಕೂಲ ಮಾಡಿಕೊಡುತ್ತೆ. ಸರ್, ಆ ರಾಜೇಶ್ ಕುಮಾರ್ನ ಬ್ಯಾಂಕ್ ಡೀಟೇಲ್ಸ್ ಸಿಕ್ಕಿದೆ ಸರ್. ಓ, ವೆರಿ ಗುಡ್. ಸರ್, ದುಬೈನಿಂದ ಈ ಅಕೌಂಟ್ಗೆ ಹಣ ಟ್ರಾನ್ಸ್ಫರ್ ಆಗಿದೆ. ಕೇರಳದ ಅವನ ಹೊಸ ಅಡ್ರೆಸ್ ಕೂಡ ಇದರಲ್ಲಿದೆ. ಇವಿಷ್ಟು ಡೀಟೇಲ್ಸ್ ಇಟ್ಕೊಂಡು ನಾವು ಪಾಸ್ಪೋರ್ಟ್ ಆಫೀಸ್ಗೆ ಹೋದರೆ ಖಂಡಿತ ಇನ್ನೂ ಇನ್ಫಾರ್ಮೇಷನ್ ಸಿಗುತ್ತೆ ಸರ್. ಎಸ್, ತಕ್ಷಣ ಪಾಸ್ಪೋರ್ಟ್ ಆಫೀಸ್ಗೆ ಹೋಗಿ ವಿಚಾರಣೆ ಮಾಡಿ. ಆಲ್ರೆಡಿ ಅವನಿಗೆ ಶಿಕ್ಷೆ ಆಗಿ 4 ವರ್ಷ ಆಗಿದೆ. ಕೋರ್ಟ್ ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗ್ತಾ ಇಲ್ಲ. ಸರಿ ಸರ್, ನಾನು ಇವಾಗಲೇ ಪಾಸ್ಪೋರ್ಟ್ ಆಫೀಸ್ಗೆ ಹೋಗಿ ಡೀಟೇಲ್ಸ್ ಕಲೆಕ್ಟ್ ಮಾಡ್ತೀನಿ. ಕೊನೆಗೂ ರಾಜೇಶ್ ಕುಮಾರ್ ಕೈಮಲ್ ಪೊಲೀಸ್ನವರ ಕೈಗೆ ಸಿಗೋದಿನ ಹತ್ರ ಆಗುತ್ತೆ. ಪಾಸ್ಪೋರ್ಟ್ ಆಫೀಸಿಂದ ಅವನ ಬಗ್ಗೆ ಎಲ್ಲ ಮಾಹಿತಿ ಸಿಗುತ್ತೆ. ಅವನು ತನ್ನ ಹೆಸರಲ್ಲಿ ಬದಲಾವಣೆ ಮಾಡಿಕೊಂಡು ಪೊಲೀಸ್ನವರ ದಿಕ್ ತಪ್ಪಿಸಿದ್ದ. ಇದಕ್ಕೂ ಮೊದಲು ಸಾಕಷ್ಟು ಸಲ ದುಬೈಯಿಂದ ಬಂದು ಹೋಗಿದ್ರು. ಗೊತ್ತಾಗದೇ ಇದ್ದಿದ್ದು ಇದೇ ಕಾರಣಕ್ಕೆ. ಕೊನೆಗೂ ಅವನು 2012 ನವೆಂಬರ್ ತಿಂಗಳಲ್ಲಿ ಭಾರತಕ್ಕೆ ಬರ್ತಾನೆ ಅನ್ನೋ ಪಕ್ಕಾ ಇನ್ಫಾರ್ಮೇಶನ್ ಸಿಗುತ್ತೆ. ಅದೇ ಪ್ರಕಾರ ರಾಜೇಶ್ ದುಬೈಯಿಂದ ಭಾರತಕ್ಕೆ ಹಾರಿಯೂ ಬಿಡ್ತಾನೆ. ಪೂಜಾಳ ಕೊಲೆ ನಡೆದು 16 ವರ್ಷಗಳ ನಂತರ ನವೆಂಬರ್ 4, 2012. ಕೊಲೆ ಮಾಡಿ ತಪ್ಪಿಸ್ಕೊಂಬೋದು ಅನ್ಕೊಂಡಿದ್ದಲ್ಲ, ಶಿಕ್ಷೆ ಆದ್ರೂ 4 ವರ್ಷ ನಮ್ಮನ್ನೇ ಆಟಾಡ್ಸಿದ್ಯಾ? ನೋಡಿ ಇನ್ಸ್ಪೆಕ್ಟರ್, ಎಷ್ಟೋ ವರ್ಷಗಳ ಹಿಂದೆ ನಡೆದ ಘಟನೆ ಯಾರಿಗೂ ನೆನಪಿಲ್ಲ. ಆ ಘಟನೆ ನಡಿಬಾರ್ದಾಗಿತ್ತು, ನಡೆದು ಹೋಯ್ತು. ನನಗೂ ಅದ್ರ ಬಗ್ಗೆ ಪಶ್ಚಾತ್ತಾಪ ಇದೆ. ದಯವಿಟ್ಟು ನನ್ನ ಪಾಡ ನಾನು ಬಿಟ್ಬಿಡಿ. ನೋಡಿ, ನಿಮ್ಗೆ ಎಷ್ಟು ದುಡ್ಡು ಬೇಕು ಅಂದ್ರೆ ಅಷ್ಟು ನಾನು ಕೊಡ್ತೀನಿ. ನನ್ನ ಪಾಡ ನಾನು ಬಿಟ್ಬಿಡಿ. ನನ್ನ ಭಾರತಕ್ಕೆ ವಾಪಸ್ ಬರೋದೇ ಇಲ್ಲ. ಏಯ್, ದುಡ್ಡಂತೆ ದುಡ್ಡು ಸ್ಟೇಷನ್ಗೆ ರುಬ್ಬಿದ್ರೆ ಬುದ್ಧಿ ಬರುತ್ತೆ. ಕರ್ಕೊಂಡು ನಡೀರಿ. ಇನ್ಸ್ಪೆಕ್ಟರ್, ನನ್ನ ಮಾತು ಕೇಳಿ ಇನ್ಸ್ಪೆಕ್ಟರ್. ಕೊನೆಗೂ ಅಮಾಯಕ ಹುಡುಗಿಯನ್ನ ಕೊಲೆ ಮಾಡಿದ ರಾಜೇಶ್ ಕುಮಾರ್ 16 ವರ್ಷಗಳ ನಂತರ ಪೊಲೀಸರ ಕೈಗೆ ಸಿಗ್ತಾನೆ. ಪೊಲೀಸರು ಅವನನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾರೆ. ಇನ್ನಾದರೂ ಅವನಿಗೆ ಯಾವುದೇ ರೀತಿ ವಿನಾಯಿತಿ ಸಿಗದೇ ಇರಲಿ ಅನ್ನೋದು ರವಿ ಖೇರ್ ದಂಪತಿಗಳ ಪ್ರಾರ್ಥನೆ. ಸದ್ಯ ಈಗಲಾದರೂ ಮಗಳ ಆತ್ಮಕ್ಕೆ ಶಾಂತಿ ಸಿಗಬಹುದು ಅನ್ನೋ ನಂಬಿಕೆ ಅವರದು. ವೀಕ್ಷಕರೇ, ನೋಡಿದ್ರಲ್ಲ, ಅಪರಾಧ ಜಗತ್ತಿನಲ್ಲಿ ಏನ್ ನಡೆಯುತ್ತೆ ಅನ್ನೋದಕ್ಕೆ ಈ ಕಥೆನೂ ಒಂದು ಉದಾಹರಣೆ. ಓದೋದಕ್ಕೆ ದೂರದ ಊರಿಗೆ ಬರೋ ಹೆಣ್ಣು ಮಕ್ಕಳು ತುಂಬಾ ಎಚ್ಚರಿಕೆಯಿಂದ ಇರಬೇಕು ಅನ್ನೋದಕ್ಕೆ ಪೂಜಾ ಪ್ರಕರಣ ಒಂದು ಪಾಠನೂ ಹೌದು. ಯಾವುದೋ ಊರು, ಅಲ್ಲಿಗೆ ಇನ್ನೆಲ್ಲಿಂದನೋ ಬಂದಿರೋ ಜನಗಳು, ಅವರುಗಳ ಜೊತೆ ಹೇಗಿರಬೇಕು, ಎಷ್ಟರ ಮಟ್ಟಿಗೆ ಸ್ನೇಹ ಮಾಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಖಂಡಿತ ಒಳ್ಳೆಯದು. ಇಲ್ದಿದ್ರೆ ಇಂಥ ಅನಾಹುತಗಳು ರಿಪೀಟ್ ಆಗ್ತವೆ. ಇತ್ತೀಚೆಗೂ ಕೂಡ ಬೇರೆ ಊರುಗಳಿಂದ ಓದೋದಕ್ಕೆ ಅಂತ ಬಂದ ಹುಡುಗಿಯರ ಸಾವಿನ ಪ್ರಕರಣಗಳು ನಡೆದಿವೆ. ಹಾಗಾಗಿ ಬಂದಿದ್ದು ಓದೋದಕ್ಕೆ ಅನ್ನೋದನ್ನ ಮಾತ್ರ ತಲೆಯಲ್ಲಿಟ್ಕೊಂಡು ಅದನ್ನೇ ಮಾಡಿದ್ರೆ ಎಲ್ರಿಗೂ ಒಳ್ಳೇದು. ರಾಜೇಶ್ ಅಂತವರು ಎಲ್ಲಿ ಬೇಕಾದರೂ ಇರಬಹುದು, ಯಾವಾಗ ಬೇಕಾದರೂ ಬರಬಹುದು ಅಂತ ಹೇಳ್ತಾ ಇವತ್ತಿನ ಕ್ರೈಮ್ ಫೈಲ್ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ನಾವು ಕಥೆ ಹೇಳ್ತೀವಿ,
ನೀವೆಚ್ಚರವಾಗಿರಿ.